ಅದು ಇಲ್ಲಿವರೆಗೆ ಅಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟೇನೋ ಅಲ್ಲೇ ಇಲ್ಲಗೆ ಒಂದು ಏನೋ ಕೆಲಸ ತೋರಿಸಂಗೆ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಹೋಗಿ ಮುಟ್ಟುವಂಥ ಕೆಲಸಗಳು ಆಗ್ತಾ ಇಲ್ಲ. ಒಬ್ಬರು JDS ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಅದು ಇವತ್ತು ನಡೀತಾ ಇದೆ. ಅದರ ಬೆನಿಫಿಟನ್ನ ನಮ್ಮ ಸಿದ್ದರಾಮಯ್ಯನವ್ರು ತೆಗೆದುಕೊಳ್ತಾ ಇದ್ದಾರೆ. ಮುಂದೆ ಗ್ಯಾರಂಟಿಗಳ ಬದಲಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಕನ್ನಡ ಜನ ಇವತ್ತು ಅನುಭವಿಸ್ತಾರೆ, ಸುಖ ತೆಗೆದುಕೊಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯದಪ್ಪ ರಾಜ್ಯಕ್ಕೆ ಹೇಳಿದ್ರೆ ಈಗಾಗಲೇ ಒತ್ತಡ ಹಾಕಿ ಕೇಂದ್ರ ಮೇಲೆ ಕೆಲಸ ಮಾಡಿಸ್ಬೇಕು ಒಂದಾದ್ರೆ, ಎರಡನೇದು ಅದಕ್ಕೆ ನೋಡಿದಾಗ ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳುವಂಥವು ಇಲ್ಲ. ಅದರಲ್ಲೂ ಇವತ್ತಿಗೂ ಹಿಂದೆ ಮಾಡಿದ ತಪ್ಪುಗಳನ್ನ ನಮ್ಮ HD ಕುಮಾರಸ್ವಾಮಿಗಳು ದೇವೇಗೌಡರು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತದ 1999 58 ಸ್ಥಾನಗಳನ್ನು ಗೆದ್ದಿತ್ತು ಅಂತ. ಅದೇ ಹೆಚ್ಚು ಸಿದ್ದರಾಮಯ್ಯ ಇದ್ರಾಗ. ಅದ ನಂತರ ಏನಾದ್ರು ಡೆವಲಪ್ಮೆಂಟ್ ಗೊತ್ತದ 2008 BJP ಹೊಂದಾಣಿಕೆ ಮಾಡಿಕೊಂಡು ಹಾಗೂ ಸ್ವಲ್ಪ ಕಡಿಮೆ ಆಗಿತ್ತು. ನಂತರದಲ್ಲೇ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿದ ಒಂದಿಷ್ಟು ಲೆವೆಲ್ದಲ್ಲಿತ್ತು, ಮತ್ತು ಕಡಿಮೆ ಆಯಿತು. ಈಗಂತೂ 19 ಜನಕ್ಕೆ ಬಂದು ನಿಂತಿದ್ದಾರೆ ಅವರು. ಇದಕ್ಕೆ ಯಾಕಂದ್ರೆ ಜನ ಇದಕ್ಕೆ ಬೆಂಬಲಿಸ್ತಾ ಇಲ್ಲ. ನಿಜವಾಗಿಯೂ ಇಲ್ಲಿಯ ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಗಳಿಗೆ ಕೆಲವೊಂದಿಷ್ಟು ಒಕ್ಕಲಿಗರಾಯಿತು, ಇನ್ನುಳಿದವರಾಯಿತು, ಆ ಮೈಸೂರು ಭಾಗದಲ್ಲೇ ಈ ಒಂದು JDS ಅನ್ನು ತಮ್ಮ ಪಕ್ಷಪ್ಪ ಅಂತೇಳಿ ಬೆಳೆಸೋಕೆ ಬಂದಿದ್ದೀನಿ, ಸುಳ್ಳಲ್ಲ. ಯಾವಾಗ BJP ಹೊಂದಾಣಿಕೆ ಆಯಿತು ಮಧ್ಯ ಸಲ 2008 ವಿಶ್ವಾಸ ಹೋಗ್ಬಿಟ್ಟು ಜನರದ್ದು, ಆಗ ಅದ್ರ ಜೊತೆ ಗುರುತಿಸ್ಕೊಳ್ಳಿಲ್ಲ ದೇವೇಗೌಡರು. ಬಟ್ ಇಂಡೈರೆಕ್ಟ್ಲಿ ಅವ್ರು ಸಪೋರ್ಟ್ ಮಾಡಿದ್ರು ಮುಖ್ಯಮಂತ್ರಿ ಆಗುವಲ್ಲೇ. ಇದು ಸಹಿತ ಸಾಕಷ್ಟು ಹೊಡೆತ ಬಿತ್ತದು. ಹೀಗಾಗಿ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿಬೇಕಾಗಿದ್ದ ನಮ್ಮ JDS ಆ ಸ್ಥಾನ ಕಳ್ಕೊಳ್ಳಿಕ್ಕತ್ತದನ, ಮುಂದಿನ ದಿನ ಕಳ್ಕೊಳ್ತದನ ಅನ್ನೋದು ದೊಡ್ಡ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಇವತ್ತು ದೇವೇಗೌಡರ ಮಗ ಅಥವಾ ಮೊಮ್ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ವಿ. ಮತ್ತು